ಸ್ನೇಹಿತರೆ ನಮಸ್ಕಾರ. ಕೆಲವು ಸಲ ಈ ನಾಯಕರುಗಳು ವೇದಿಕೆ ಮೇಲೆ ಏನಾದರೂ ಒಂದು ದೊಡ್ಡ ಅನೌನ್ಸ್ಮೆಂಟನ್ನು ಮಾಡಿಬಿಡ್ತಾರೆ. ರಾಜಕಾರಣಿಗಳ ಥರ. ರಾಜಕಾರಣಿಗಳು ಹಾಗೆ ನೋಡಿ, ವೇದಿಕೆಯಲ್ಲಿ ದೊಡ್ಡದೊಂದು ಅನೌನ್ಸ್ಮೆಂಟನ್ನು ಮಾಡಿಬಿಡ್ತಾರೆ. ಅದಾದ ಬಳಿಕ ಅವ್ರಿಗೂ ಅದು ನೆನಪಿರಲ್ಲ. ಅವರು ಏನು ಹೇಳಿದ್ದೀವಿ ಅನ್ನೋದನ್ನು ನಾವು ಫಾಲೋ ಅಪ್ ಮಾಡ್ತಾ ಹೋದರೆ ನಮಗೆ ಸಿಗೋದು ಕೊನೆಗೆ ಕಾಲು ಸವಿಯೋದು ಮಾತ್ರ. ಒಂದು ಪ್ರಯೋಜನ ಏನೂ ಆಗಲ್ಲ. ಹಾಗೆಯೇ ಕೆಲವು ಸೆಲೆಬ್ರಿಟಿಗಳು ಕೂಡ ಇರ್ತವೆ. ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೇವೆ ಅಂತೇಳಿ ಹೇಳುವಂಥ ಸೆಲೆಬ್ರಿಟಿಗಳು ಕೂಡ ಇರ್ತಾರೆ. ಇವರ ನಡುವೆ ಈಗ ಕಿಚ್ಚ ಸುದೀಪ್ ಅವರು ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ. ಅದಕ್ಕೆ ಕಾರಣ ಗಿಲ್ಲಿ ನಟ. ಹೌದು, ಬಿಗ್ ಬಾಸ್ ಸೀಸನ್ನು 12ರ ವಿನ್ನರ್ ಆಗಿರುವಂಥ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಅವರೊಂದು ಮಾತನ್ನು ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ಈಗಾಗಲೇ ನಡೆದುಕೊಂಡಿದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಗಿಲ್ಲಿಯನ್ನು ಮತ್ತು ಉಳಿದಂಥ ಸ್ಪರ್ಧಿಗಳನ್ನು ಮೊನ್ನೆ ಮನೆ ಕರೆದು ಊಟ ಹಾಕಿದ್ರು. ಆ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಕೊಟ್ಟಂತಹ ಉಡುಗೊರೆಗಳೇನು, ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ವಿನ್ನರ್ ಗಿಲ್ಲಿಗೆ ಸುದೀಪ್ ಅವರು ಕೊಟ್ಟಿದ್ದೇನೋ ಹೇಳಿದ್ದೇನೋ ಎಲ್ಲವನ್ನು ಕೂಡ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತರಾಗಿ ಹೊರಹೊಮ್ಮಿದಂಥ ಗಿಲ್ಲಿ ಗೆಲುವಿನ ನಂತರ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಆ ಕಾರ್ಯಕ್ರಮ, ಈ ಕಾರ್ಯಕ್ರಮ, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಹೀಗೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ಕೂಡ ಗೆದ್ದ ಬೆನ್ನಲ್ಲೇ ಅವರು ಹೋಗಿದ್ದು ನೇರವಾಗಿ ಕಿಚ್ಚ ಸುದೀಪ್ ಅವರ ಮನೆಗೆ. ಅಂದರೆ ಫಿನಾಲೆ ಮುಗಿದಂಥ ಮಾರನೇ ದಿನ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿ ಚಿಕ್ಕದಾಗಿ ಒಂದು ಗೆಟ್ ಟುಗೆದರನ್ನು ಇಟ್ಕೊಂಡಿದ್ರು. ಎಲ್ಲರನ್ನೂ ಕೂಡ ಕರೆದಿದ್ರು. ಆದರೆ ಕೆಲವರು ಬಿಗ್ ಬಾಸ್ ಮನೆಯ ಈ ಒಂದು ಕಾರ್ಯಕ್ರಮ ಆದ ಬಳಿಕ, ಈಗ ಮೊದಲ ಗೆಟ್ ಟುಗೆದರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಸುದೀಪ್ ಅವರ ಮನೆಗೆ ಹೋಗಿದ್ರು. ಯಾರ್ಯಾರಿಗೆ ಕರೆದಿದ್ರು ಅವರೆಲ್ಲರೂ ಕೂಡ ಈಗ ಹೋಗಿದ್ರು. ಸ್ಪೆಷಲಿ ಅಲ್ಲಿ ಒಂದು ಮೇಯ್ನ್ ಅಟ್ರಾಕ್ಷನ್ ಏನಂತ ಹೇಳಿದ್ರೆ ಗಿಲ್ಲಿ. ಕಾರಣ ಏನಂತ ಹೇಳಿದ್ರೆ ಗಿಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದರು. ಸಹಜವಾಗಿ ಅಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಡುಗೆ ಮಾಡಿ ಬಡಿಸಿ ಎಲ್ರಿಗೂ ಕೂಡ ಒಂದಷ್ಟು ಗಿಫ್ಟ್ಗಳನ್ನು ಕೊಟ್ಟು ಕಿವಿ ಮಾತುಗಳನ್ನು ಹೇಳಿದರು ಅನ್ನೋದನ್ನು ಬಹುಶಃ ನೀವು ನೋಡಿರ್ತೀರ. ಇದಾದ ಬಳಿಕ ಗಿಲ್ಲಿ ಎಲ್ಲಿಗಾಯ್ತು ಅಲ್ಲಿ, ಅಂದರೆ ಬಹುಶಃ ಈ ರೀತಿ ಗಿಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ. ಬಟ್ ಸಿದ್ದರಾಮಯ್ಯ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಹಾಗೆಯೇ ಬೇರೆ ಬೇರೆ ಸಚಿವರು, ಶಾಸಕರ ಬಳಿನೂ ಕೂಡ ಹೋಗಿ ಅಲ್ಲಿ ಮೀಟ್ ಮಾಡಿ ಅವರಿಂದ ಅಭಿನಂದನೆಯನ್ನು ಸ್ವೀಕರಿಸಿ ಬಂದರು. ಇದರ ನಡುವೆ ಒಂದು ವಿಚಾರ ಭಾರಿ ಚರ್ಚೆ ಆಗ್ತಿತ್ತು. ಅದೇನು ಅಂತ ಹೇಳಿದ್ರೆ ಬಹುಮಾನದ ಹಣದ ಕುರಿತು. ಹೌದು, ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಊಹಾಪೋಹಗಳು ಆಗಾಗ ಬರ್ತಾನೆ ಇರ್ತವೆ. ಅದೇ ರೀತಿ ಈ ಬಾರಿಯೂ ಕೂಡ ಕೆಲವೊಂದಷ್ಟು ಅಂತೆಕಂತೆಗಳು ಕೂಡ ಬಂದು ಅದಕ್ಕೆ ತೆರೆ ಹಿಡಿಯುವಂಥ ಪ್ರಯತ್ನವನ್ನು ಈಗ ಮಾಡಲಾಗಿದೆ. ಅಂದರೆ ಬಿಗ್ ಬಾಸ್ನಿಂದ ಗೆದ್ದಂಥ 50 ಲಕ್ಷ ರೂಪಾಯಿ ಬಹುಮಾನದ ಹಣ ಖಂಡಿತವಾಗಿಯೂ ಕೂಡ ಬಂದೇ ಬರ್ತದೆ. ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಸ್ವಲ್ಪ ಲೇಟ್ ಆಗ್ಬೋದು. ಟ್ಯಾಕ್ಸ್ ಅಮೌಂಟ್ ಒಂದು ಡಿಡಕ್ಟ್ ಆಗ್ತದೆ, ಆಮೇಲೆ ಸ್ವಲ್ಪ ಅಮೌಂಟ್ ಬರೋದು ಲೇಟ್ ಆಗುತ್ತೆ. ಹೊರತುಪಡಿಸಿ ಅಮೌಂಟ್ ಬರೋದೇ ಇಲ್ಲ ಅನ್ನೋದು ಇಲ್ಲಿ ಏನಿಲ್ಲ. ಗಿಲ್ಲಿ ಕೂಡ ಇದನ್ನು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಬರುತ್ತೆ ಅಂತೇಳಿ. ಇನ್ನು ಫಿನಾಲೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೊಂದು ಘೋಷಣೆಯನ್ನು ಮಾಡ್ತಾರೆ. ಏನು, 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಈ ಬಗ್ಗೆನೂ ಕೂಡ ಗಿಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹೌದು, ಸುದೀಪ್ ಅವರು ಈ ಹಿಂದೆನೂ ಕೂಡ ಒಬ್ಬ ಸ್ಪರ್ಧಿಗೆ, ನಂಗೆ ಗೊತ್ತಿರೋ ಹಾಗೆ, ವೈಯಕ್ತಿಕವಾಗಿ ನಂಗೆ ಗೊತ್ತಿರೋ ಹಾಗೆ ಒಬ್ಬ ಸ್ಪರ್ಧಿಗೆ ಇದೇ ರೀತಿ ಘೋಷಣೆಯನ್ನು ಮಾಡಿದರು. ನಾನು ಇಂತಿಷ್ಟ ಅಮೌಂಟನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಪುಣ್ಯಕ್ಕೆ ಇನ್ನೂ ಕೂಡ ಆ ಅಮೌಂಟನ್ನು ಕೊಟ್ಟಿಲ್ವಂತೆ. ಮೊನ್ನೆನೂ ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ರು, ಇನ್ನೂ ಕೂಡ ಕೊಟ್ಟಿಲ್ಲ ಅಂತೇಳಿ. ನಾನು ಕೂಡ ವೈಯಕ್ತಿಕವಾಗಿ ಹೀಗೆ ಅಂದ್ಕೊಂಡಿದ್ದೆ, ಈ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಷ್ಟೇ ಬಂತು, ಅದೇನು ಗಿಲ್ಲಿ ಕೈ ಸೇರೋದಿಲ್ಲ, ಘೋಷಣೆಗಷ್ಟೇ ಸೀಮಿತ ಆಗುತ್ತೆ ಅಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ಟು ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕ ಹಾಗೂ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ನೀಡಿದಂತಹ ಭರವಸೆಯನ್ನು ಈಗ ಈಡೇರಿಸಿದ್ದಾರೆ ಅನ್ನುವಂತಹ ಸಂಗತಿಯನ್ನು ಗಿಲ್ಲಿ ನೆನಪಿಸಿಕೊಂಡಿದ್ದಾರೆ. ಹೌದು, ಈ ಬಿಗ್ ಬಾಸ್ ಫಿನಾಲೆ ಕಾರ್ಯಕ್ರಮ ಮುಗಿದಂಥ ಮಾರನೇ ದಿನ ಇವರೆಲ್ಲರೂ ಕೂಡ ಕಿಚ್ಚ ಸುದೀಪ್ ಅವರು ಮನೆಗೆ ಕರೆಸಿದ್ರು. ಅಲ್ಲಿ ಊಟವನ್ನು ಹಾಕಿ ನಂತರ ಸುದೀಪಣ್ಣ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಫೈನಲ್ ದಿನವೇ ಹೇಳಿದ್ರಲ್ಲ, ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ನನ್ನನ್ನು ತಮ್ಮ ಮನೆಗೆ ಕರೆಸಿ ಆತ್ಮೀಯವಾಗಿ ಮಾತನಾಡಿಸಿ ಊಟವನ್ನು ಹಾಕಿ ಆ ಹಣವನ್ನು ಸ್ವತಃ ನನ್ನ ಕೈಗೆ ನೀಡಿ ಶುಭ ಹಾರೈಸಿದ್ದಾರೆ ಅನ್ನುವಂತಹ ಅಚ್ಚರಿಯ ಸಂಗತಿಯನ್ನು ಗಿಲ್ಲಿ ಬಹಿರಂಗಪಡಿಸಿದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ವಿ, ಅದು ಕೊಡಲ್ಲ, ಸುಮ್ಮನೆ ಘೋಷಣೆ ಮಾಡಿದ್ದಾರೆ, ಜೋಶ್ನಲ್ಲಿ ಏನೋ ಒಂದು ಹೇಳಿದ್ದಾರೆ ಅಂತೇಳಿ. ಬಟ್ಟು ಎರಡನೇದು, ಈಗ ಗಿಲ್ಲಿಗೆ ಈ 10 ಲಕ್ಷ ಕೊಡಬೇಕು ಅಂತೇಳಿ ಸುದೀಪ್ ಅವ್ರಿಗೆ ಯಾಕೆ ಅನ್ನಿಸ್ತು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ಕೂಡ ಮುಂದೆ ಹೇಳ್ತೀನಿ. ಈ ಫಿನಾಲೆ ವೇದಿಕೆಯಲ್ಲಿ ಆ ಕ್ಷಣಗಳು ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಅನುಭವ ಅಂತೇಳಿ ಗಿಲ್ಲಿ ಹೇಳ್ಕೊಳ್ತಾರೆ.
ಕಿಚ್ಚ ಸುದೀಪ್ ಅವರು ನೀಡಿದಂಥ ಅಮೂಲ್ಯ ಸಲಹೆಗಳ ಕುರಿತು ಮಾತನಾಡ್ತಾ, ಫೈನಲ್ನಲ್ಲಿ ನಾನು ಮತ್ತು ರಕ್ಷಿತಾ ಶೆಟ್ಟಿ ಉಳಿದಿದ್ದಾಗ ನಿಮ್ಮಿಬ್ಬರಲ್ಲಿ ಯಾರೇ ಗೆದ್ದರೂ ಕೂಡ ಸರಿಯೇ, ಆದರೆ ಗೆದ್ದ ಮೇಲೆ ಅದನ್ನು ತಲೆಗೆತ್ತಿಕೊಳ್ಬೇಡಿ, ತಲೆ ಬಗ್ಗಿ ನಡೀರಿ. ಮುಂದೆ ಜೀವನದಲ್ಲಿ ಇನ್ನಷ್ಟು ಸವಾಲುಗಳು ಬರ್ತವೆ. ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಕೂಡ ಎಚ್ಚರಿಕೆಯಿಂದ ಯೋಚಿಸಿ ಇಡಿ ಎನ್ನುವಂತಹ ಒಂದು ಕಿವಿ ಮಾತನ್ನು ಗಿಲ್ಲಿಗೆ ಹೇಳಿದ್ರು ಅನ್ನುವಂಥ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಹೆಸರು, ಹಣ ಎಲ್ಲದೂ ಕೂಡ ಬರ್ತದೆ, ಜನಪ್ರಿಯತೆಯಂತೆಯೇ ಎಲ್ಲದೂ ಕೂಡ ಬರ್ತದೆ. ಅದು ಬಂತು ಅಂತ ಹೇಳಿ ಜೀವನದಲ್ಲಿ ನಾವು ಬ್ಯಾಲೆನ್ಸನ್ನು ಕಳ್ಕೊಳ್ಬಾರದು, ಕಾಪಾಡ್ಕೊಳ್ಬೇಕು ಅನ್ನೋಂಥ ಸಂದೇಶವನ್ನು ಸುದೀಪ್ ಅವರು ಅಪ್ಪನಂತೆ ಬುದ್ಧಿಮಾತು ಹೇಳಿ ಕಳಿಸ್ಕೊಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಗಿಲ್ಲಿ ಹೇಳ್ತಾರೆ. ಇಷ್ಟೇ ಅಲ್ಲ, ಜೀವನದಲ್ಲಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು, ಆ ಬ್ಯಾಲೆನ್ಸ್ ಮಾಡ್ತಾನೆ ನಡಿಬೇಕು. ಗೆಲುವಿನ ಕ್ಷಣದಲ್ಲಿ ಹಿಗ್ಗದೆ, ಸೋಲಿನ ಸಮಯದಲ್ಲಿ ಕುಗ್ಗದೆ ಮುಂದೆ ಸಾಗಬೇಕು ಅನ್ನುವಂತಹ ಅವರ ಮಾತುಗಳು ನನ್ನ ಮನಸ್ಸಿನಲ್ಲಿ ಆಳವಾಗಿ ಉಳಿದಿದೆ ಅನ್ನುವಂಥ ಮಾತನ್ನು ಕೂಡ ಗಿಲ್ಲಿ ನೆನಪಿಸಿಕೊಳ್ತಾರೆ. ಇನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ಸಿಕ್ಕಂತಹ ಗೆಲುವು ಕೇವಲ ಟ್ರೋಫಿ ಅಥವಾ ಹಣವಲ್ಲ, ಬದುಕಿನ ಪಾಠವೂ ಕೂಡ ಹೌದು ಅನ್ನೋದನ್ನು ಗಿಲ್ಲಿ ಇಲ್ಲಿ ಮರೆತಿಲ್ಲ. ಕಿಚ್ಚ ಸುದೀಪ್ ಅವರ ಬೆಂಬಲ, ಮಾರ್ಗದರ್ಶನ, ಆಶೀರ್ವಾದ ನನ್ನ ಮುಂದಿನ ಬದುಕು ಹಾಗೂ ವೃತ್ತಿ ಜೀವನಕ್ಕೆ ದಿಟ್ಟ ಶಕ್ತಿ ಅಂತ ಹೇಳಿಬಿಟ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಸುದೀಪ್ ಅವರು ಯಾಕೆ ಈ 10 ಲಕ್ಷವನ್ನು ಕೊಡಬೇಕು ಅಂತೇಳಿ ಅವರಿಗೆ ಅನ್ನಿಸ್ತು. ಅಂದರೆ ಸಾಮಾನ್ಯವಾಗಿ ಆ ರೀತಿ ಅನಿಸೋದಿಲ್ಲ. ಆಮೇಲೆ 10 ಲಕ್ಷ ಸಣ್ಣ ಅಮೌಂಟ್ ಏನ್ರಿ, ಈಗ 50 ಲಕ್ಷ ಗೆದ್ದವನಿಗೆ 10 ಲಕ್ಷ ಸಣ್ಣ ಅಮೌಂಟ್ ಆಗಿರ್ಬೋದು. ಬಟ್ ಯೂಶ್ವಲಿ ಈಗ ನನಗೆ ನಿಮಗೆ ಯಾರಿಗಾದ್ರೂ ಕೂಡ 10 ಲಕ್ಷ ಅಂತ ಹೇಳಿದ್ರೆ ಅದು ದೊಡ್ಡ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟ್, ಸಾಮಾನ್ಯವಾದಂಥ ಅಮೌಂಟ್ ಅಲ್ವೇ ಅಲ್ಲ. ಇಂತಹದೊಂದು ಅಮೌಂಟನ್ನು ಗಿಲ್ಲಿಗೆ ಕೊಡಬೇಕು ಅಂತೇಳಿ ಸುದೀಪ್ ಅವ್ರಿಗೆ ಯಾಕೆ ಅನ್ನಿಸ್ತು ಅಂತ ಹೇಳಿದ್ರೆ, ಆತನ ಒಳ್ಳೆತನ, ಆತನ ನೇರ ವ್ಯಕ್ತಿತ್ವ, ಯಾವುದೇ ಕಪಟತನ ಇಲ್ಲ ನೋಡಿ ಆತನಲ್ಲಿ. ಅಂದರೆ ಈಗ ಜನರನ್ನು ಮೆಚ್ಚಿಸ್ಬೇಕು ಅಥವಾ ಜನರನ್ನು ಹಾಗನ್ಸ್ಕೊಬೇಕು ಹೀಗನ್ಸ್ಬೇಕು ಜನರಿಂದ, ಅಥವಾ ಜನರನ್ನು ಪ್ರೀತಿಯನ್ನು ಪಡೆಯೋದಕ್ಕೋಸ್ಕರ ನಾಟಕ ಮಾಡಬೇಕು, ಆ ರೀತಿ ಇಲ್ಲ. ಹೇಗೆ ಅವತ್ತ ಜೀವನ ರೂಪಿಸ್ಕೊಂಡಿದ್ದಾನೋ ಅಥವಾ ಜೀವಿಸ್ತಿದ್ದಾನೋ ಹಾಗೆ ಇಲ್ಲೂ ಕೂಡ ಇದ್ದಾನೆ, ನಾರ್ಮಲ್ ಆಗೇ ಇದ್ದಾನೆ. ಎಲ್ಲೂ ಕೂಡ ಉತ್ಪ್ರೇಕ್ಷೆ ಇಲ್ಲ, ಎಲ್ಲೂ ಕೂಡ ಓವರ್ ಎಕ್ಸೈಟ್ಮೆಂಟ್ ಇಲ್ಲ, ಒಂದೇ ರೀತಿ. ಆಮೇಲೆ ತಮಾಷೆ ಮಾಡಿಕೊಂಡು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈತನಿಗೆ 1 ಕೋಟಿ ಕೊಟ್ಟರು ಕೂಡ ಕಡಿಮೆ ಈ ಸೀಸನಲ್ಲಿ. ಯಾಕೆಂತ ಹೇಳಿದ್ರೆ ಇಡೀ ಬಿಗ್ ಬಾಸ್ ಮನೆಯ ಅಷ್ಟು ಜನ ಸ್ಪರ್ಧಿಗಳು ಒಂದಾದರೆ ಇಲ್ಲಿ ಗಿಲ್ಲಿಯೇ ಮತ್ತೊಬ್ಬ ಆಗಿದ್ದ. ಯಾಕಂತ ಹೇಳಿದ್ರೆ ಆತ ಅಷ್ಟು ಜನರನ್ನು ಕೂಡ ಕವರ್ ಮಾಡ್ತಿದ್ದ, ಎಲ್ಲರ ಜೊತೆಗೂ ಕೂಡ ಬೆರೀತಿದ್ದ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆತ ನಾನಿದ್ದೇನೆ ಅನ್ನೋದನ್ನು ತೋರಿಸ್ತಿದ್ದ. ಹಾಗೆಯೇ ಮನೋರಂಜನೆ ವಿಚಾರಕ್ಕೆ ಬಂದರೂ ಕೂಡ ಗಿಲ್ಲಿಯೇ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಸ್ಪರ್ಧಿ. ಗಿಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಈ ಬಾರಿಯ ಸೀಸನ್ ಒಂದು ರೀತಿಯಲ್ಲಿ ಮಸಾಲೆ ಇಲ್ಲದ ಮಜ್ಜಿಗೆ ರೀತಿಯಾಗಿ ಹೋಗ್ತಿತ್ತು. ಅಂದರೆ ಸಪ್ಪೆ ಏನೂ ಕೂಡ ಇಲ್ಲ ಅನ್ನೋ ರೀತಿಯಾಗಿ ಹೋಗ್ತಿತ್ತು. ಅಂದರೆ ಆ ಬಿಗ್ ಬಾಸ್ ಅನ್ನೋಂಥ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಅಥವಾ ಜನ 4 ಜನ ನೋಡುವಂತೆ ಮಾಡಿದ್ದು ಎಲ್ಲದೂ ಕೂಡ ಈ ಗಿಲ್ಲಿನೇ. ಹಾಗೆಯೇ ಒಂದಷ್ಟು ವ್ಯಕ್ತಿತ್ವಗಳು ಹೊರಗಡೆ ಬರೋದಕ್ಕೆ, ನಿಜವಾದಂಥ ವ್ಯಕ್ತಿತ್ವಗಳು ಹೊರಗಡೆ ಬರೋದಕ್ಕೆ ಕಾರಣಕರ್ತನೂ ಕೂಡ ಗಿಲ್ಲಿ. ಅವರಿಗೆ ಟ್ರಿಗರ್ ಮಾಡಿ ಅವರ ನಿಜವಾದಂಥ ವ್ಯಕ್ತಿತ್ವ ಇದು ಅಂತ ಹೇಳಿಬಿಟ್ಟು ಜನತೆಗೆ ತೋರಿಸ್ಕೊಟ್ಟಿದ್ದು ಕೂಡ ಗಿಲ್ಲಿನೇ. ಅದೇ ಕಾರಣಕ್ಕೆ ಇವತ್ತು ಯಾರ್ಯಾರು ಯಾವ್ಯಾವ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಎಷ್ಟು ಬೇಗ ಮನೆಗೆ ಹೋಗಿದ್ದಾರೆ, ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತದೆ. ಅಂದರೆ ಇವತ್ತಲ್ಲ ನಾಳೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟವನು ಗಿಲ್ಲಿ. ಅದೇ ಕಾರಣಕ್ಕೆ ಗಿಲ್ಲಿಗೆ ಇಲ್ಲಿ ಕಿಚ್ಚನ ಒಂದು ಮೆಚ್ಚುಗೆಯ 10 ಲಕ್ಷ ರೂಪಾಯಿ ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. 10 ಲಕ್ಷ ಅನ್ನೋದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಅಂತಹದ್ದೊಂದು ಉಡುಗೊರೆಯನ್ನು ಕೊಡೋದ್ರ ಮೂಲಕ ಕಿಚ್ಚ ಸುದೀಪ್ ಅವರು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ಮಾಡಿದ್ದಾರೆ, ಜೊತೆಗೆ ಬುದ್ಧಿ ಮಾತುಗಳನ್ನು ಹೇಳಿ ಕಳಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ತುಂಬ ವಿಶೇಷ ರೀ. ಈ ರೀತಿ ಕೊಟ್ಟ ಮಾತನ್ನು ತಕ್ಷಣ ಉಳಿಸ್ಕೊಳ್ಳುವಂತಹ ಕಡಿಮೆ ಜನರಲ್ಲಿ ಕಿಚ್ಚ ಸುದೀಪ್ ಅವರು ಡಿಫ್ರೆಂಟಾಗಿ ನಿಲ್ತಾರೆ ಮತ್ತು ಆ ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ ಅನ್ನೋದು ಮಾತ್ರ ಖುಷಿಯ ವಿಚಾರ. ನಿಮಗೇನಿಸುತ್ತೆ ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಂತೆ 10 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.